ರೊಮೇನಿಯಾ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರೊಮೇನಿಯಾದ ಬುಚಾರೆಸ್ಟ್ ಆರ್ಥಿಕ ಅಧ್ಯಯನ ವಿಶ್ವವಿದ್ಯಾಲಯವು ಡಾಕ್ಟರ್ ಆನರಿಸ್ ಕೌಸಾ ಎಂಬ ಗೌರವ ಪುರಸ್ಕಾರವನ್ನು ಪ್ರದಾನ ಮಾಡಿದೆ. ವಿಶಿಷ್ಟ ಸಾರ್ವಜನಿಕ ಸೇವೆ, ಶಿಕ್ಷಣ ಮತ್ತು ಸಾಮಾಜಿಕ ಒಳಗೊಳ್ಳುವಿಕೆಯ ಬದ್ಧತೆಯನ್ನು ಗುರುತಿಸಿ ಭಾರತ ಮತ್ತು ರೊಮೇನಿಯಾ ಸಂಬಂಧಗಳನ್ನು ಬಲಪಡಿಸಲು ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಪ್ರಶಸ್ತಿ ಸ್ವೀಕರಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಈ ಪುರಸ್ಕಾರವನ್ನು ಭಾರತದ 140 ಕೋಟಿ ಜನತೆಗೆ ಅರ್ಪಿಸುವುದಾಗಿ ತಿಳಿಸಿದರು. ಇದು ಎರಡು ದೇಶಗಳ ನಡುವಿನ ಶಾಶ್ವತ ಸ್ನೇಹವನ್ನು ಪ್ರತಿಬಿಂಬಿಸುತ್ತದೆ ಎಂದರು. ಸಮಾರಂಭವನ್ನು ಉದ್ದೇಶಿಸಿ ರಾಷ್ಟ್ರಪತಿ ಶಿಕ್ಷಣವನ್ನು ಬದುಕಿನ ಪರಿವರ್ತನಾ ಶಕ್ತಿ ಎಂದು ವಿಶ್ಲೇಷಿಸಬಹುದು. ಬುಡಕಟ್ಟು ಸಮುದಾಯದಿಂದ ಬಂದು ಕಾಲೇಜಿನ ಮೆಟ್ಟಿಲು ಹತ್ತಿದ ಹುಡುಗಿ ಭಾರತದ ರಾಷ್ಟ್ರಪತಿಯಾಗುವವರೆಗೆ ಬೆಳೆದ ಕಥಾನಕ ಅತ್ಯಂತ ರೋಚಕ. ಶಿಕ್ಷಣವು ಸಮಾನತೆ ಮತ್ತು ನ್ಯಾಯದ ಪ್ರತೀಕವಾಗಿದೆ ಎಂಬುದಕ್ಕೆ ತಮ್ಮ ಬದುಕೆ ಸ್ಪಷ್ಟ ಉದಾಹರಣೆ ಎಂದು ಹೇಳಿದರು. ಕೃತಕ ಬುದ್ಧಿಮತ್ತೆ ಮತ್ತು ತ್ವರಿತ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಶಿಕ್ಷಣವು ಬುದ್ಧಿವಂತಿಕೆ ಮತ್ತು ನೈತಿಕತೆಯನ್ನು ಆದ್ಯತೆಯಾಗಿ ಹೊಂದಿರುವುದು ಅಗತ್ಯ. ಭಾರತ ಮತ್ತು ರೊಮೇನಿಯಾ ನಡುವೆ ದೀರ್ಘಕಾಲದ ಸಾಂಸ್ಕೃತಿಕ ಹಾಗೂ ನಾಗರಿಕ ಸಂಬಂಧ ಇದೆ. ಶತಮಾನದ ಹಿಂದೆಯೇ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಇಲ್ಲಿಗೆ ಭೇಟಿ ನೀಡಿದ್ದರು. ಅದೇ ರೀತಿ ರೊಮೇನಿಯನ್ ವಿದ್ವಾಂಸರ ಮೇಲೆ ಭಾರತೀಯ ತತ್ವಶಾಸ್ತ್ರ ಬೀರಿರುವ ಪ್ರಭಾವ ಗಣನೀಯವಾಗಿದ್ದು ಎಂದು ಅಭಿಪ್ರಾಯಪಟ್ಟರು. Particularly in medicine, engineering and technology. I would encourage this university and other Romanian educational institutions to deepen cooperation through joint research and faculty and student exchanges. I hope that my visit will lead to new academic partnerships and encourage more students and researchers from Romania to engage with India.